ಹಾಸನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಬೆವರಿಳಿಸಿದ್ದಾರೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್. ಯಾಕಂದರೆ ಬಹಳ ಡಿಲೇ ಆಗ್ತಾ ಇದೆ, ಇನ್ನು ಯಾವಾಗ ಕಾಮಗಾರಿ ಪೂರ್ಣಗೊಳಿಸ್ತಾರೋ ಗೊತ್ತಿಲ್ಲ. ಅನುಮಾನಗಳು ಜನರಲ್ಲಿ ಹಾಗೆ ಬರ್ತಾ ಇದೆ. ಹಾಗಾಗಿ ಅಂಥ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಇನ್ನೆರಡು ತಿಂಗಳಲ್ಲಿ ಕೆಲಸ ಪೂರ್ಣ ಮಾಡಬೇಕು. ಕಾರಣ ಹೇಳಂಗಿಲ್ಲ. ನೀವು ಇಲ್ಲಿವರೆಗೆ ಮಾಡಿದಂಥ ಕೆಲಸ ಏನು? ಇನ್ನೆರಡು ಮೂರು ತಿಂಗಳಲ್ಲಿ ಮಳೆಗಾಲ ಶುರುವಾಗುತ್ತೆ, ಆಗ ಕಾಮಗಾರಿ ಮಾಡಲಿಕ್ಕಾಗೋದಿಲ್ಲ. ಕೆಲವರಿಗೆ ಇನ್ನೂ ಕೂಡ ಪರಿಹಾರ ನೀಡಿಲ್ಲ. ಯಾಕೆ ಅಂದರೆ ಭೂ ಸ್ವಾಧೀನ ಮಾಡ್ಕೊಂಡಿದ್ರಲ್ವಾ, ಆ ರೈತರಿಗೆ ಹಣ ಕೊಟ್ಟಿಲ್ಲ. ಇನ್ನು ನೀವು ನಿಮ್ಮ ಕಾರಣವನ್ನು ಹೇಳಬೇಡಿ ಅಂತ ಶ್ರೇಯಸ್ ತಾಕೀತು ಮಾಡಿದರು. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಪ್ರದೇಶಕ್ಕೆ ಭೇಟಿ ನೀಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಂಸದರ ಮಾತಿಗೆ ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿಗಳು ಮೌನಕ್ಕೆ ಶರಣಾಗ್ಬಿಟ್ರು. ಅಲ್ಲ ಮಾರ್ಚ್ ಈಗ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಟ್ರಾಫಿಕ್ ಜಾಸ್ತಿ ಇರೋದಲ್ಲ. ಈ ಮಕ್ಕಳು ರಜೆ ಇದೆ, ದೇವಸ್ಥಾನಗಳು, ಧರ್ಮಸ್ಥಳ, ಮಂಗಳೂರು ಆ ಕಡೆ ಹೋಗ್ತಲ್ಲ, ಬೀಚ್ ಅದೆಲ್ಲ. ಎಷ್ಟು ದಿನ ಬೇಕು ನಿಮ್ಗೆ ಅದು ಧೋನಿದಲ್ಲಿ ಕ್ರಾಸ್? ಕಂಪ್ಲೀಟ್ ಬರೀ ಭೇಟಿ ಆಗ್ಬಿಟ್ರೆ ನಾಳೆ ಶುರು ಮಾಡಿ. ಈಗ ಅವ್ರು ಅದೇನೋ ಕೋರ್ಟಲ್ಲಿ ಇದೆ, ಅದೆಲ್ಲ ತಲೆ ಕಿಚ್ಚಿಬಿಡಿ. ಎಷ್ಟಿದೆ ಅಷ್ಟು ಕಾಂಕ್ರೀಟ್ ಆಗ್ತದೆ. ಓಡಾಡ್ಬೋದಲ್ವಾ ಅಲ್ಲಿ? ಅದು ಆಲ್ಟರ್ನೇಟ್. ಅದೇ ನೀವು ಡೇ ಅಂಡ್ ನೈಟ್ ಮಾಡ್ಬೋದಲ್ಲ? ಯಾಕಂದರೆ ಮಳೆಗಾಲ ಇನ್ನು 2-3 ತಿಂಗಳಲ್ಲಿ ಮಳೆಗಾಲ ಶುರುವಾಗ್ತದೆ. ಕಳೆದ ಬಾರಿ ಸುಮಾರು ಕಡೆ ಲ್ಯಾಂಡ್ ಸ್ಲೈಡ್ಸ್ ಆಗಿತ್ತು. ಹಾಗಾಗಿ ಈ ಬಾರಿ ಅದನ್ನು ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಜಿಲ್ಲಾಡಳಿತ, ಇಲ್ಲಿಯ ಸ್ಥಳೀಯ ನಮ್ಮ ಅಡಿಷ್ನಲ್ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ನಮ್ಮ SLAO ಆಗಿರ್ಬೋದು, ಮತ್ತು ನಮ್ಮ NH75 ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲ ನಮ್ಮ ಒಂದು ತಂಡ ಎಲ್ಲೆಲ್ಲಿ ಸಮಸ್ಯೆಗಳು ಕಳೆದ ಬಾರಿ ಆಗಿತ್ತು ಅದನ್ನು ನಾವು ವೀಕ್ಷಣೆಯನ್ನು ಮಾಡ್ತಾಯಿದ್ವಿ. ಜೊತೆಗೆ ಅದಕ್ಕೆ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ಏನೇನು ತೊಗೊಬೋದು. ಈಗ ನೀವು ನೋಡಿರೋಂಗೆ ಈ ಸ್ಟ್ರೆಚ್ಚು ಈಗಾಗಲೇ ಕೆಲಸ ನಡೀತಾ ಇದೆ. ಜೂನ್ ಎಂಡ್ ಒಳಗಡೆ ನಾವು ಟ್ರಾಫಿಕ್ಗೆ ಬಿಡ್ತೀವಿ. ಆದರೆ ಪ್ರಿಕಾಷನರಿ ಮೆಜರ್ಮೆಂಟ್ ಅಂತ ಹೇಳಿದ್ರೆ ಲ್ಯಾಂಡ್ ಸ್ಲೈಡ್ಗೆ, ಈಗ ಅಕಸ್ಮಾತ್ ಲ್ಯಾಂಡ್ ಸ್ಲೈಡ್ ಆಯಿತು, ಅದಾಗೋಕ್ಕಿಂತ ಮುಂಚೆ ನಾವು ತಡೀಲಿಕ್ಕೆ ಏನೇನು ಮಾಡಬೇಕು, ಯಾಕಂದರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಾಗ್ತದೆ. ಅವರು ಸುಮಾರು ಇಲ್ಲಿಂದ ಈಗೇನು ಹಿಲ್ ಕಟ್ಟಿಂಗ್ ಆಗಿದೆ ಅಲ್ಲಿವರೆಗೆ ಮಾತ್ರ ಆವಾಗ ಮಾಡಿ ಅದನ್ನು ತಪ್ಪು ಮಾಡಿದ್ದಾರೆ. ಅವಾಗೇನು ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಾದ್ರೆ ಈಗ ಅದರಿಂದ ಹಿಂದಕ್ಕೆ ಎಷ್ಟು ಮೀಟ್ರ್ ಬೇಕು ಅನ್ನೋದನ್ನು ಒಂದು ಪ್ರಪೋಸಲ್ ರೆಡಿ ಮಾಡಿ ಅಂತ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹೇಳಿದ್ದೀವಿ. ಅದು ಬಿಟ್ಟರೆ ಸುಮಾರು ಕಡೆ ಇದ್ರ ಸಮಸ್ಯೆಗಳಿದ್ದಾವೆ. ಏನು ಜಂಕ್ಷನ್, ಏನು ಫ್ಲೈಓವರ್ ಸಮಸ್ಯೆ, ಈಗ ಅದನ್ನು ಸಹ ನೋಡಿದ್ವಿ. ಈಗ ನಾವು ಮೊದಲನೇದಾಗಿ ನೋಡಿದ್ದು ಊರು ಅಂಚಿಯಲ್ಲಿ, ಅಲ್ಲಿ ಇನ್ನೊಂದು ತಿಂಗಳಿಗೆ ನಾವು ಟ್ರಾಫಿಕ್ಗೆ ಬಿಡ್ತೀವಿ ಅಂತ PD ಹೇಳಿದ್ದಾರೆ, ಮತ್ತು ಏಜೆನ್ಸಿಯವರು. ಸಮಸ್ಯೆಗಳಿರೋದು ಇಲ್ಲಿ ಅಂತೇಳಿ ಚನ್ನಪಟ್ಟಣ ಸರ್ಕಲಲ್ಲಿ ನಮಗೆ ಸ್ವಲ್ಪ ಸಮಸ್ಯೆ ಇದೆ, ಯಾವುದು ಫ್ಲೈಓವರ್ ವಿಷಯದಲ್ಲಿ. ROW ಮಾರ್ಕೆಟ್ ನೆಕ್ಸ್ಟ್ ಲ್ಯಾಂಡು ಕ್ರಾಸ್ ಮಾಡಿದ್ದಾರೆ. ಅದಕ್ಕೆ ಎಕ್ಸ್ಟ್ರಾ ಪರಿಹಾರ ಏನು ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಈಗ ಸಾಹೇಬರು ಏನೋ ಅದಕ್ಕೆ ಅಡಿಷನಲ್ ಸರ್ವೆ ಮಾಡಿ ಪುನಃ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಅಧಿಕಾರಿಗಳು ನಮ್ದು ಏನೋ ಒಂದು ಒಪಿನಿಯನಲ್ಲಿ ಮಾಡ್ಕೊಡ್ತೀವಿ, ದೊಡ್ಡವ್ರು ಬಂದಾಗ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೊಡ್ಡವ್ರು ಬಂದಿದ್ದಾರೆ, ದೊಡ್ಡವ್ರ ಹತ್ರ ಮಾತಾಡ್ತಿದ್ದೀವಿ. ಈಗ ಅವ್ರು ROW ಮಾರ್ಕ್ ಅಂತ ಬರುತ್ತೆ ಅವ್ರದ್ದು, NH ಫಸ್ಟ್ ಮೆಜರ್ಮೆಂಟ್ ಮಾಡಿರೋದು. ಅದು ಈಗ ಕ್ರಾಸ್ ಆಗಿ ಅಂದರೆ ROW ಅದೇನು ಅದು ಕ್ರಾಸ್ ಆಗಿ ಈಗ ಮತ್ತೊಂದು 10 ಮೀಟ್ರ್ ಜಾಗ ಹೋಗಿದೆ, ನಮ್ಮದು ಓನ್ ಜಾಗಗಳು ಹೋಗಿದೆ. ಅದಕ್ಕೆ ನಾವು ಪರಿಹಾರ ಕೇಳ್ತೀವಿ. ಕಾಫಿ ಲ್ಯಾಂಡ್ ಹೋಗಿದೆ, ಮರಗಳು ಹೋಗಿದೆ, ಎಲ್ಲ ಹೋಗಿದೆ. ಅದಕ್ಕೆ ಯಾರು ಜವಾಬ್ದಾರರು? ಇಲ್ಲ ಅವರು ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕು ನಮ್ಮ ಹತ್ರ. ಈಗಲೂ ಮಳೆ ಇಲ್ಲ, ಏನಿಲ್ಲ, ಈಗಲೂ ಕುಸಿದೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈಗ ನಾವು ಸಾಕಷ್ಟು ಬಾರಿ ವರದಿಯನ್ನು ಮಾಡಿದ್ದೇವೆ, ಹೆದ್ದಾರಿ ಕಾಮಗಾರಿ ವಿಳಂಬ ಆಗ್ತಿದೆ ಅಂಥೇಳಿ. ಆದರೂ ಕೂಡ ಅವ್ರಿಗೆ ಬುದ್ಧಿ ಬಂದಿರಲಿಲ್ಲ. ಈಗ ಶ್ರೇಯಸ್ ಪಟೇಲ್ ಅಖಾಡ ಕೆಳೆದಿದ್ದಾರೆ. ಯಾವ ರೀತಿ ಅವ್ರಿಗೆ ಕ್ಲಾಸ್ ತಗೊಂಡ್ರು, ಜೊತೆಗೆ ಏನೆಲ್ಲ ಭರವಸೆ ಸಿಕ್ಕಿದೆ ಅನ್ನೋದು ಅಧಿಕಾರಿಗಳಿಂದ? ಪ್ರಭು, ಹಾಸನದ ಸಕಲೇಶಪುರದ ದೊಡ್ಡ ತಪ್ಪಲು ಪ್ರದೇಶಕ್ಕೆ ಇವತ್ತು ಹಾಸನ ಸಂಸದ ಶ್ರೇಯಸ್ ಪಟೇಲ್ ಕೂಡ ರಾಷ್ಟ್ರೀಯ ಹೆದ್ದಾರಿ 75 ಅಂದ್ರೆ ಸುಮಾರು 45 ಕಿಲೋಮೀಟರ್
ವ್ಯಾಪ್ತಿಯ ಏನು ಕೆಲಸ ನಡೀತಾ ಇದೆ ಆ ಕೆಲಸದ ಜಾಗಕ್ಕೆ ಕೂಡ ವೀಕ್ಷಣೆ ಮಾಡ್ಲಿಕ್ಕೆ ಇವತ್ತು ಬಂದಿದ್ರು. ಹಾಗಾಗಿ NH ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಏನು PD ಇರ್ಬೋದು, ಜೊತೆಗೆ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಕೂಡ ಸ್ಪಾಟ್ಗೆ MP ಅವ್ರ ಜೊತೆ ಆಗಮಿಸಿರ್ತಾರೆ. ಆಗಮಿಸಿದಂತ ಸಂದರ್ಭದಲ್ಲಿ ಒಂದಿಷ್ಟು ಅವರಿಗೆ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಮಳೆಗಾಲ ಕೇವಲ 2 ತಿಂಗಳಲ್ಲಿ ಕೂಡ ಆರಂಭವಾಗುತ್ತೆ. ಆದ್ರೆ ಇನ್ನೂ ಕೂಡ ರಸ್ತೆಯ ಕಾಮಗಾರಿ ಕೆಲಸ ಮುಗಿದಿಲ್ಲ, ಜೊತೆಗೆ ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ತಾ ಇಲ್ಲ ಅನ್ನುವ ಆರೋಪಗಳು ಕೂಡ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ಅಧಿಕಾರಿಗಳ ಜೊತೆ ಕ್ಲಾಸ್ ಕೂಡ ತೆಗೆದುಕೊಂಡಿರುವಂತದ್ದು. ಅಂದ್ರೆ ನೀವು 2 ತಿಂಗಳಲ್ಲಿ ಯಾವೆಲ್ಲ ರೀತಿಯಾಗಿ ಕೆಲಸ ಮುಗಿಸ್ತೀರಿ? ಈಗಾಗಲೇ ಮಳೆಗಾಲ ಆರಂಭವಾಗುತ್ತೆ. ಆರಂಭವಾದ್ರೆ ಮತ್ತೆ ನಾವು ವಾಹನದ ಎರಡೂ ಕಡೆ ಕೂಡ ವಾಹನಗಳನ್ನ ಬಿಡ್ಬೇಕಾಗುತ್ತೆ. ಒಂದ್ ಸೈಡ್ ವಾಹನ ಬಿಟ್ರೆ ಮತ್ತೆ ಸಮಸ್ಯೆ ಆಗುವಂತಹ ಸೂಚನೆ ಕೂಡ, ಅಂದ್ರೆ ಆ ತರದ ಮಾಹಿತಿ ಸಿಕ್ಕಿರುವಂತದ್ದು. ಈ ತರ ಆದ್ರೆ ನೀವು ಇನ್ನೂ ಸಾಕಷ್ಟು ಕೆಲಸ ಬಾಕಿ ಇರುವಂತದ್ದು. ಯಾವಾಗ ಕೆಲಸವನ್ನು ಮುಗಿಸ್ತೀರಿ? ಜೊತೆಗೆ ನನಗೆ ಅವರು ಅಧಿಕಾರಿಗಳು ಕೇಳಿದ್ದು ಕೇವಲ 1.5 ತಿಂಗಳು ಅವಕಾಶವನ್ನು ಮಾತ್ರ ಅಧಿಕಾರಿಗಳು ಕೇಳ್ತಾರೆ. 1.5 ತಿಂಗಳು ಅವಕಾಶ ಕೊಡಿ, ನಾವೆಲ್ಲವನ್ನು ಕೂಡ ಮುಗಿಸ್ತೀವಿ ಅಂತ. ಆದ್ರೆ MP ಅವರು 2 ತಿಂಗಳ ಅವಕಾಶವನ್ನು ಕೊಟ್ಟು ಜೊತೆಗೆ ಅವರಿಗೆ ಕ್ಲಾಸ್ ಕೂಡ ತೆಗೆದುಕೊಂಡಿರುವಂತದ್ದು ಸ್ಥಳದಲ್ಲಿ. ನೀವು ಈ ರೀತಿ ಎಲ್ಲ ಮಾಡಿದ್ರೆ ಸರಿಯಾಗೋದಿಲ್ಲ. ನೀವು ಮೊದಲು ನೀವು ಹೇಳ್ದಂಗೆ ಕೆಲಸವನ್ನು ಕೂಡ ನೀವು ಯಾವ ಡೇಟಿಗೆ ಕೆಲಸ ಹೇಳಿದ್ರಿ ಆ ಡೇಟಿಗೆ ಕೆಲಸ ಮುಗಿಸ್ಕೊಡ್ಬೇಕು ಅನ್ನುವ ಖಡಕ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅದರ ಜೊತೆಗೆ ಸ್ಥಳೀಯ ರೈತರು ಕೂಡ ಒಂದಿಷ್ಟು ಮಣ್ಣು ಸ್ಲೈಡಿಂಗ್ ಕೂಡ ಆಗಿ ಕಾಫಿ ಸಂಪೂರ್ಣವಾಗಿ ನಷ್ಟ ಆಗಿತ್ತು. ಈ ತರ ಆದವ್ರಿಗೆ ದಯವಿಟ್ಟು ಬಹಳ ಬೇಗ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.